ಈಗ 2025-26ನೇ ಸಾಲಿನ ನಾವು 10th ಎಕ್ಸಾಮ್ SSLC ಪರೀಕ್ಷೆ ಶುರು ಆಗ್ತಾ ಇದೆ. ಈಗ 18/3/2026ರಿಂದ 2/4/2026ವರೆಗೆ ನಡೆಯುತ್ತೆ. ಇದರಲ್ಲಿ ನಮ್ಮಲ್ಲಿ ಟೋಟಲ್ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿರೋ ಸ್ಟೂಡೆಂಟ್ ಬಂದು 11,249. ಅದೇ ಥರದಲ್ಲಿ ಇವಾಗ ಡ್ರಾಪ್ ಔಟ್ಸ್ ಇರ್ಬೋದು ಮತ್ತು ರಿಪೀಟೆಡ್ಸ್ ಅವರು ಇವೆಲ್ಲ ಸೇರಿಬಿಟ್ಟು ಅಂತ ಹೇಳಿದ್ರೆ ಟೋಟಲಿ 12,128 ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಎಕ್ಸಾಮ್ಸ್ ಆ್ಯಂಡ್ ಟೋಟಲಿ 47 ಸೆಂಟರ್ಸ್ ಇದೆ ನಮ್ಮಲ್ಲಿ. ಚಾಮರಾಜನಗರದಲ್ಲಿ 15 ಸೆಂಟರ್, ಗುಂಡ್ಲುಪೇಟೆಯಲ್ಲಿ 10, ಹನೂರಲ್ಲಿ 19, ಕೊಳ್ಳೇಗಾಲ 9, ಯಳಂದೂರು 4 ಸೆಂಟರ್ಸ್ ಇದೆ. ಮತ್ತು ಆಡಳಿತ ಮಂಡಳಿ ಪರೀಕ್ಷಾ ಕೇಂದ್ರಗಳು ಸರ್ಕಾರಿ ಶಾಲೆ ಬಂದು 30, ಅನುದಾನಿತ ಶಾಲೆ 9, ಅನುದಾನ ರಹಿತ ಶಾಲೆ ಬಂದು 8 ಇದೆ. ಆಮೇಲೆ ಗೌಪ್ಯ ಸಾಮಗ್ರಿಗಳ ವಿತರಣೆಗೆ 19 ರೂಲ್ಸ್ ಇದೆ. ಆಮೇಲೆ ನಮ್ಮ ಸಾಮಾನ್ಯ ಸೂಚನೆ ಏನು ಅಂತ ಹೇಳಿದರೆ ಎಲ್ಲ ಪರೀಕ್ಷಾ ಕ್ಷೇತ್ರದಲ್ಲಿ ವೆಬ್ಕಾಸ್ಟಿಂಗ್ ಆಗುತ್ತೆ. ಅದು ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಇದು ಮಾಡ್ಕೊಂಡಿದ್ದೀವಿ, ವೆಬ್ಕಾಸ್ಟಿಂಗ್ ಈಗ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದೇ ಥರದಲ್ಲಿ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಗಳು ಆಯಾ ತಾಲೂಕಿನ ಖಜಾನೆಗಳಿಗೆ ಈಗಾಗಲೇ ರವಾನಿಸಲಾಗಿದೆ ನಮ್ಮ ಪೊಲೀಸ್ ಬಂದೋಬಸ್ತ್ನಲ್ಲಿ. ಆಮೇಲೆ ಪರೀಕ್ಷಾ ದಿನಾಂಕಗಳಲ್ಲಿ 200 ಮೀಟರ್ಸ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಜೆರಾಕ್ಸ್ ಮಿಷಿನ್ ಇರಬಾರ್ದು, ಯಾವುದೇ ಶಾಪ್ಸ್ ಓಪನ್ ಇರಬಾರ್ದು ಅಂತ ಹೇಳ್ಬಿಟ್ಟು ಆಗಿದೆ. ಆಮೇಲೆ ನಮ್ಮ KSRTC ವತಿಯಿಂದ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಉಚಿತವಾಗಿ ಸರ್ಕಾರದಿಂದಲೇ ಹೇಳಿದ್ದಾರೆ ಎಲ್ಲ ಬಸ್ಗಳನ್ನು ಫ್ರೀಯಾಗಿ ಹೋಗೋದಕ್ಕೆ. ಮತ್ತು ಸ್ಟೂಡೆಂಟ್ಸ್ಗಳೆಲ್ಲಾದರೂ ಎಕ್ಸಾಮ್ಸಿಗೆ ಹೋಗಿ ಬಸ್ ಮಿಸ್ ಆದರೆ ದಾರಿ ಕೇರಿಯಲ್ಲಿ ನಿಲ್ಲಿಸಬೇಕು ಅಂತ ನಮ್ಮ KSRTC ಅವರಿಗೆ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಈಗಾಗಲೇ ನಮ್ಮ ಟೀಚರ್ಸ್ಗಳಿಗೆ ನಾವು ಮೀಟಿಂಗಲ್ಲಿ ಹೇಳಿದ್ದೀವಿ. ಅದೇ ಥರದಲ್ಲಿ ಮೀಟಿಂಗ್ ಅಂದರೆ ಸ್ಟೂಡೆಂಟ್ಸ್ಗಳ ಅಳವಡಿಸ್ಕೊಡಿ ಅಂತ ಹೇಳ್ತೀವಿ. ಆಮೇಲೆ ಪರೀಕ್ಷಾ ಫಲಿತಾಂಶ ಕಲಿಕೆ ಅಂತಿಮವಲ್ಲ, ಪಡೆದ ಫಲಿತಾಂಶದ ಆಧಾರದಲ್ಲಿ ಅಂದರೆ ಅವರಿಗೆ ರಿಪೀಟ್ ಅಂದರೆ ನಮ್ಮಲ್ಲಿ 2 ಇದರಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಈಗ ಎಕ್ಸಾಮ್ ಬರೆದವರು ನೆಕ್ಸ್ಟ್ ಇನ್ನೊಂದು ರೌಂಡ್ ಎಕ್ಸಾಮ್ಸ್ ಇನ್ನೊಂದು ದೇ ಕ್ಯಾನ್ ಟೇಕ್ ಎಕ್ಸಾಮ್ಸ್. ಅದರಲ್ಲಿ ಯಾವುದು ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಅವರು ತಗೊಳ್ಳೋದಕ್ಕೆ ಆಪ್ಷನ್ಸ್ ಇದೆ ನಮಗೆ. ಅದೇ 2 ಎಕ್ಸಾಮ್ಸ್ ಆಗುತ್ತೆ SSLC. ದಿಸ್ ಇಸ್ ದ ಫಸ್ಟ್ ಎಕ್ಸಾಮ್ಸ್, ಸೆಕೆಂಡ್ ಒನ್ ಬಿ ಸಮವೇರ್ ಇನ್ ಜೂನಲ್ಲಿ ಆಗುತ್ತೆ. ಅದೆರಡರಲ್ಲಿ ಯಾವುದರಲ್ಲಿ ಹೈಯೆಸ್ಟ್ ಅಂತ ತಗೊಂಡಿದ್ದಾರೆ ಅದನ್ನು ವಿದ್ಯಾರ್ಥಿಗಳು ಅಳವಡಿಸ್ಕೊಳ್ಬೋದು ಈ ಬಾರಿ. ಆಮೇಲೆ ಪೋಷಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ಟಡೀಸಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳ್ತೀನಿ. ಮತ್ತು ಅದೇ ಥರದಲ್ಲಿ ಮಕ್ಕಳಿಗೆ ಒಳ್ಳೆ ಏನು ಅಂತ ಹೇಳಿದ್ರೆ ಫುಡ್ ಇರ್ಬೋದು ಮತ್ತು ಒಳ್ಳೆ ಎನ್ವಿರಾನ್ಮೆಂಟ್ ಇರ್ಬೋದು. ಆಮೇಲೆ ಏನಂತಾರೆ ಪಕ್ಕದ ಮಕ್ಕಳ ಜೊತೆಗೆಲ್ಲ ಹೋಲಿಕೆ ಮಾಡ್ಬೋದು. ಈ ಸರಿ ಇನ್ನೊಂದೇನು ಅಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಆಧಾರಿತವಾಗಿ ವೆಬ್ಕಾಸ್ಟಿಂಗ್ ನಡೆಸಲಾಗ್ತಿದೆ. ನಾನು ಇವತ್ತನ್ನು ಕೇಳ್ತಾ ಇದ್ದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆಬ್ಕಾಸ್ಟಿಂಗ್ ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ಎಕ್ಸಾಮ್ಸಲ್ಲಿ ಬರೀಬೇಕಾದ್ರೆ ಮಕ್ಕಳು ಒಂಚೂರು ಹೀಗೆ ತಿರುಗಿದ್ರೂ ದಟ್ ವಿಲ್ ಬಿ ಫೋಕಸಿಂಗ್ ದೆಮ್. ಅಂದರೆ ನಾಟ್ ಆಲ್ ದ ಇದು ಆಯ್ಕೆ ಮಾಡೋಂಥ ಸೆಂಟರ್ಸ್ಗಳಿಗೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆಬ್ಕಾಸ್ಟಿಂಗ್ ನಡೀತಾ ಇದೆ. ಇದು ಈ ಸರಿ ಹೊಸದಾಗಿ ನಡೀತಾರೆ. ದಿಸ್ ಇಸ್ ಒನ್ ಸ್ಪೆಷಲ್. ಅದೇ ಥರದಲ್ಲಿ ಪರೀಕ್ಷಾದ ಇದನ್ನು ನಮ್ಮ ಜಿಲ್ಲಾಡಳಿತ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆ ಇದನ್ನು ನಾವು ಪಾರದರ್ಶಕವಾಗಿ ಪೀಸ್ಫುಲ್ ಆಗಿ ನಡೆಯೋದಕ್ಕೆ ನಮ್ಮೆಲ್ಲರೂ ಇದರಿಂದ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ ತುಂಬ ಅಗತ್ಯ ಆಗಿದೆ ಅಂತ ಹೇಳ್ತಾರೆ. ಇನ್ನೇನಾದರೂ ತಮ್ಮೆಲ್ಲ ಕೇಳೋದಕ್ಕೆ ಹೇಳ್ತೀನಿ. 2/2026ರಿಂದ ವಿ ಸ್ಟಾರ್ಟೆಡ್ ಹೆಲ್ಪ್ಲೈನ್ ಫಾರ್ PUC ಆ್ಯಂಡ್ SSLC ಸ್ಟೂಡೆಂಟ್ಸಿಗೆ. ಅದರಲ್ಲಿ ನಮಗೆ 563 ಕಾಲ್ಸ್ ಬಂದಿದೆ. ನಮ್ಮ ನಗರ ಜಿಲ್ಲೆಯನ್ನು ಹೊರತುಪಡಿಸಿ ಮೈಸೂರು ಬಾರ್ಡರ್ ನಂಜನಗೂಡು ಅವರು ಕೇಳ್ಕೊಂಡಿದ್ದಾರೆ. ನಮ್ಮ ಈ ರೀತಿ ಮಳವಳ್ಳಿ ಈ ಕಡೆಯಿಂದಲೂ ನಮ್ಮ ಒಂದು ಕಾಲಿಗೆ ಅಂದರೆ ನಮ್ಮ ಒಂದು ಕಾಲ್ ಸೆಂಟರಿಗೆ ಕಾಲ್ ಮಾಡಿಬಿಟ್ಟು ಅವ್ರದ್ದು ಡೌಟ್ಸನ್ನು ಸ್ಟೂಡೆಂಟ್ಸ್ ಕೇಳ್ಕೊಂಡಿದ್ದಾರೆ. ನಮ್ಮ ಟೀಚರ್ಸ್ಗಳು ಅದೇ ಥರದಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ದೇ ವಿಲ್ ರೆಸ್ಪಾಂಡಿಂಗ್ ಟು ದೆಮ್ ಆಲ್ಸೋ. ಆಮೇಲೆ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ. ಇದನ್ನು ಅವರು ಈಗ ಎಕ್ಸಾಮ್ ಆಗಬೇಕಂತ 2/4 ತನಕ ಅವರು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅಕಸ್ಮಾತ್ ಇನ್ನೂ ಮುಂದಿನ ಅಂದರೆ ಇನ್ನೊಂದು ಎಕ್ಸಾಮ್ಸ್ ಇದೆ ಅಲ್ಲ ಸಮವೇರ್ ಇನ್ ಜೂನಲ್ಲಿ, ಅಲ್ಲಿ ತನಕ ಬೇಕು ಅಂದರೆ ವಿಲ್ ಕಂಟಿನ್ಯೂ ದಿಸ್. ಇದೆಲ್ಲ ಬೇಡಿಕೆ ಮೇಲೆ ವಿಲ್ ಕಂಟಿನ್ಯೂ ಲಾಸ್ಟ್ ಟೈಮ್ 23ನೇ ಸ್ಥಾನದಲ್ಲಿ ಇರೋದ್ರಿಂದ ಈ ಸರಿ ನಾವು 10 ಒಳಗಡೆ 5ನೇ ಸ್ಥಾನದಲ್ಲಿ ಬಂದಿದ್ದೀವಿ. ಕ್ರಿಕೆಟ್ ಎಕ್ಸಾಮ್ಸ್ ಆಗಿದೆ ಸ್ಟೇಟ್ ಲೆವೆಲಿಂದ. ಅದರಲ್ಲಿ ನಾವು ಟಾಪ್ 5 ಡಿಸ್ಟ್ರಿಕ್ಟಲ್ಲಿ ಅಟೆಂಡ್ ಮಾಡೋಕ್ಕೆ ನಾವು ಟೀಚರ್ಸ್ಗೆ ಹೇಳಿಕೊಂಡಿದ್ದೀವಿ. ಡೆಫಿನೆಟ್ಲಿ ಲಾಸ್ಟ್ ಇಯರಿಂದ ಈ ವರ್ಷ ರಿಸಲ್ಟ್ ಇತ್ತು. ಸ್ಪೆಷಲಿ ಮೇಡಮ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅಲ್ಲಿ KSRT ಬಸ್ಸಸ್ದು ಯಾವುದೂ ಸಮಸ್ಯೆ ಇರಬಾರ್ದು, 100% ರಿಸಲ್ಟ್ ಬೇಕು ಅಂತ ಆ ಥರ ಮಾಡ್ತಾರೆ. ಅದನ್ನ ನಾವು ಚೆಕ್ ಮಾಡ್ತೀವಿ. ನೀವು 2,500 ರೂಪಾಯಿ ಅಂತಿದ್ರೆ ಅವ್ರು ತಗೊಳ್ಳೋ ಒಂದು 50,000, 70,000, 1,00,000 ತಗೋತಾರೆ. 15ರಿಂದ 20% ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಅವರು ಪ್ರತಿ ವರ್ಷನೂ ಮಾಡ್ತಾರೆ. ಅಲ್ಲ ಅದೊಂದು ಪೇಪರ್ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಈಸಿ, ಎಲ್ಲ ಓದ್ಕೋತಾರೆ.
ಅವ್ರು ಏನು ಮಾಡ್ತಾರೆ ವೆಬ್ಸೈಟ್ ಎಲ್ಲ ನೋಡೋಕೆ ಹೋಗಲ್ಲ, ಅದು ಗೊತ್ತೂ ಆಗಲ್ಲ. ಎಷ್ಟು ಬೇಕಾದ್ರೂ ತಗೋಬೋದು. ಅವ್ರು ಫೀಸ್ ಮೂಲಕ ಡೊನೇಷನ್ ತಗೋತಾ ಇದ್ದಾರೆ ಅಂತಲೇ ಆರೋಪ. ನೀವು ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಿದ್ರೆ 9-10 ಇರ್ಬೋದು ಖಾಸಗಿ. ನಾನು ಏಜೆನ್ಸಿ ಜೊತೆಗೆ ಒಂದ್ಸರಿ ಮಾತಾಡಿದಾಗೆ ಡೊಮೆಸ್ಟಿಕ್ಕಿಗೆ ಈಗ ಸಪ್ಲೈ ಕೂಡ ಇನ್ನೂ ನಿಮ್ಗೆ ಕಮ್ಮಿ ಆಗಿಲ್ಲ. ಅವ್ರು ಎಷ್ಟು ಇಂಟೇಕ್ ಆಗ್ತಾ ಇದ್ದಾರೆ ಅಷ್ಟು ಸಪ್ಲೈ ಆಗ್ತಾ ಇದೆ. ಒನ್ಲಿ ವಿತ್ ದ ಕನ್ಸರ್ನ್ ಇದು ಕಮರ್ಷಿಯಲ್ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ಅಂದರೆ ಕಮರ್ಷಿಯಲ್ ಅವರಿಗೆ ಬುಕಿಂಗ್ ಸಿಗ್ತಾ ಇಲ್ಲ, ಅದೇ ಅವರಿಗಿಂತ ಸಪ್ಲೈ ಆಗ್ತಾ ಇಲ್ಲ. ಇನ್ವಾಯ್ಸ್ ರೈಸ್ ಮಾಡಿದ್ರೆ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ, ಇಟ್ ಈಸ್ ಗೋಯಿಂಗ್ ಆನ್. ಈಗ ಎಷ್ಟಿರ್ಬೋದು ಸ್ಟಾಕ್ ನಿನ್ನೆ ತನಕ ನಾನು ಕರೆಸ್ಕೊಂಡಿದ್ದೀನಿ, ಇವತ್ತು ಬೆಳಗ್ಗೆ ತರಿಸಿಲ್ಲ, ನಿಮಗೆ ಮಾಹಿತಿ ಕೊಡ್ತೀನಿ. ಬುಕ್ಕಿಂಗ್ಗೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕ ಇಲ್ಲ ಬುಕ್ಕಿಂಗ್ ಆಗ್ತಾ ಈಗ ಎಲ್ಲರೂ ಅದು ನಾನು ಆ ವಿಷಯನ ಚರ್ಚೆ ಮಾಡಿದೆ. ಅವ್ರು ಏನಂತ ಹೇಳಿದ್ರೆ ಎಲ್ಲರೂ ಪ್ಯಾನಿಕ್ ಆಗಿಬಿಟ್ಟು ಬುಕಿಂಗ್ ಮಾಡಿ ಸರ್ವರ್ ಡೌನ್ ಆಗ್ತಾ ಇದೆ ಅಂತ. ಬಟ್ ಹಾಗಂತ ಹೇಳಿ ಎಲ್ಲರೂ ಡೊಮೆಸ್ಟಿಕ್ಗೆ ಅಂತ ಎಲ್ಲೂ ತೊಂದರೆ ಇಲ್ಲ, ಇವತ್ತು ಬ್ಯಾಂಗ್ಳೂರಲ್ಲೂ ತೊಂದರೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ 45 ಡೇಸ್ ಆಗಿರ್ಬೇಕು ಆಮೇಲೆ ಬುಕ್ ಮಾಡ್ಬೇಕು. ಇಲ್ಲ ಹಾಗೆ ಯಾವುದೂ ಡೈರೆಕ್ಷನ್ಸ್ ಇಲ್ಲ. ಗ್ಯಾಸ್ ಏಜೆನ್ಸಿ ಅವರು ಅವ್ರ ಸ್ಟೇಟಸ್ಗಳಲ್ಲಿ ಅದನ್ನೇ ಹಾಕೊಂಡು ಇದು ಮಾಡ್ತಾ ಇದ್ದಾರೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಇಂಡಿಯನ್ ಆಯಿಲ್ ಅವ್ರ ಜೊತೆಗೇನೆ ಮಾತಾಡಿದೆ. ಅವ್ರು ಹೇಳಿ ನಾವು ಯಾವುದೇ ಡೈರೆಕ್ಷನ್ಸ್ ಕೊಟ್ಟಿಲ್ಲ. HP ಗ್ಯಾಸ್ ಸೆಂಟರ್ ಇವರೆಲ್ಲ ಅದೇ ರೀತಿ ಇದು ಮಾಡ್ತಾರೆ, ಅವರವರೇ ಅನೌನ್ಸ್ ಮಾಡ್ಕೊಂತ ಇದ್ದಾರೆ ಮೇಡಮ್. 45 ಡೇಸ್ ಆಗಿದೆ. ನಾನು ಮಾತಾಡ್ತೀನಿ ಇವತ್ತು ಬುಕ್ ಮಾಡಿದ್ರೆ ನಾಳೆಗೆ ಗ್ಯಾಸ್ ಬರ್ತಾ ಇತ್ತು ಸಿಲಿಂಡರ್. ಈಗಲೂ ಅದೇ ಪರಿಸ್ಥಿತಿ ಇದೆಯಾ ಮೇಡಮ್? ಅದು ಒಂದ್ಸರಿ ಚೆಕ್ ಮಾಡ್ತೀನಿ. ಬಟ್ ಏನಂದ್ರೆ ಡೊಮೆಸ್ಟಿಕ್ ಇನ್ವಾಯ್ಸ್ ರೈಸ್ ಮಾಡಿದ್ರೆ ಅವ್ರ ಏಜೆನ್ಸಿಗೆ ಸಪ್ಲೈ ಬರ್ತಾ ಇದೆ, ಅಂದರೆ ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿ. ಮೊದಲು ಮೇಡಮ್ ಅದು 21 ದಿನ ಇತ್ತು, 21 ದಿನ ಬುಕ್ ಮಾಡಿದ್ರೆ 25 ಡೇಸ್ ಮಾಡಿದ್ರೆ ಅದು ಈ 25 ಡೇಸ್ 21ನೇ ದಿನಕ್ಕೆ ಮಾಡಿದ್ರೆ 22ನೇ ದಿನಕ್ಕೆ ಬರ್ತಿತ್ತು. ಅದು ಈ 25 ಡೇಸ್ಗೆ ಮಾಡಿದ್ರೆ 26ಗೆ ಬಂದರೆ ಓಕೆ, ಅದೇ ಥರ ಇತ್ತು ಓಕೆ. ಅದರೊಳಗೆ ಬರಲ್ಲ, ಮೊದಲು 21 ದಿನದೊಳಗೆ ಮಾಡಿದ್ರೆ ಗೊತ್ತಿಲ್ಲ. ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾರೆ. ಮತ್ತು ಒಟ್ಟು ಏನು 47 ಕೇಂದ್ರಗಳ ಸುತ್ತ 47 ಕೇಂದ್ರಗಳಿದೆ. ಅದರ ಸುತ್ತಮುತ್ತ ಏನು ಇದು ನಿಷೇಧಾಜ್ಞೆ ಜಾರಿ ಇದೆ, ಅದನ್ನು ಕಡ್ಡಾಯವಾಗಿ ಜಾರಿ ಮಾಡಿದ್ವಿ. ಮತ್ತು ಆಸುಪಾಸಿನ ಸುತ್ತ ಜೆರಾಕ್ಸ್ ಮೆಷಿನ್ಗಳಿರ್ಬಾರ್ದು ಮತ್ತು ಸೈಬರ್ ಕೇಂದ್ರಗಳು ಇರಬಾರ್ದು ಅಂತೇಳಿ ಅದ್ರ ಬಗ್ಗೆ ನಿಗಾ ಇಟ್ಟಿದ್ದೀವಿ. ಮತ್ತು ಯಾರಾದ್ರೂ ಚೀಟಿಂಗ್ ಮಾಡಲಿಕ್ಕೆ ಮತ್ತು ಅದಕ್ಕೆ ಇದಕ್ಕೆ ಏನಾದರೂ ಸಪೋರ್ಟ್ ಮಾಡೋಕ್ಕೆ ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೆ. ಅನಾವಶ್ಯಕವಾಗಿ ರೂಮರ್ಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಪೇಪರ್ ಲೀಕ್ ಆಯಿತು ಮತ್ತು ಇಲ್ಲಿಗೆ ತೊಂದರೆ ಆಯಿತು ಮತ್ತು ಅಲ್ಲಿ ಏನೋ ಆಗ್ತಾ ಇದೆ, ಬೇರೆ ಬೇರೆ ಏನಾದರೂ ಸುಮ್ಮನೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಅವ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕೂಡ ಮಾಡ್ತಾ ಇರ್ತೀವಿ. ಇದೇ ವಿಚಾರವಾಗಿ ಈ ಎಕ್ಸಾಮ್ಗೋಸ್ಕರನೇ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡಿದ್ವಿ. ಅದೇನಾದ್ರೂ ಆ ಥರ ಕಂಡು ಬಂದರೆ ತಕ್ಷಣಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ಸುಳ್ಳು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸುಳ್ಳು ಸುದ್ದಿನ ಇರ್ಬೋದು, ಏನಾದ್ರು ನಿಜ ಇದ್ರೂ ಮಾಹಿತಿ ಕೊಡಬೇಕಾಗುತ್ತೆ. ನಮಗೆ ನಿಜ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಪ್ಯಾನಿಕ್ ಆಗ್ತಾರೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತು ಸುಳ್ಳಂತೂ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ಬಾರ್ದು ಅಂತೀವಿ. ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸರ್ ಇವಾಗ ಯಾರಿಗೂ ಗೊತ್ತಿಲ್ಲ ವಾಚ್ ಮಾಡೋದು, ನಾವೇ ಹೋಗಿ ಕೇಳೋದು, ಒಂದು ಪೊಲೀಸ್ ಭಕ್ತಿನಲ್ಲಿ ಹೋಗಿ ಕೇಳ್ತೀವಿ ನಾವು ರೆಡಿ ಅಂತ ಹೇಳಿ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಂತ ಮಾಡ್ತೀವಿ. ಜಾತ್ರೆಗಳಲ್ಲಿ ಇಲ್ಲ ನಾ ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು ಎಲ್ಲ ಮಾಡಿಸ್ತೇವೆ. ಆಫ್ ಮಾಡಿ ಕೇಳಿದ್ವಿ, ರಾತ್ರಿ ಹೊತ್ತು ಇಡೀ ಬಡಾವಣೆಗೆ ಕೇಳೋಷ್ಟು ಸೌಂಡ್ ಇರುತ್ತೆ. ಎಲ್ಲರೂ ಇದ್ರೆ ಮಾಹಿತಿ ಕೂಡ ಆಫ್ ಮಾಡ್ತೀನಿ. ಅಲ್ಲ ಸರ್, ಮೈಕ್ ಹಾಕಕ್ಕೆ ಪರ್ಮಿಷನ್ ಕೊಡ್ಬಿಡಿ ಸರ್, ಮೈಕ್ ಎಕ್ಸಾಮ್ ಟೈಮ್ ಅಲ್ಲಿ ಪರ್ಮಿಷನ್ ಕೊಟ್ಟರೆ ಸಾಕು. 24 ಗಂಟೆ ಹಾಕೊಳ್ಳಿ ಅಂತ ಹೇಳ್ಬೇಕು. 6 to 6 ಮಾಡೋಣ ಅಂತ ಹೇಳಿ. ರಾತ್ರಿ 10 ಗಂಟೆ ನನಗೂ ಕೆಲಸಕ್ಕೆ ಮನೆಗೆ ಇಲ್ಲ ನಿನ್ನೆ ಒಂದು ಆಫ್ ಮಾಡಿಸ್ತೇನೆ ನಾನು. ಸೌಂಡ್ ಬಾಕ್ಸ್ ಏನಾಗಲ್ಲ ಸರ್, ಈ ತರ ಮೈಕ್ ಹೋಟೆಲ್ ಇರುತ್ತಲ್ಲ, ಸೌಂಡ್ ಬಾಕ್ಸ್ ಇದ್ರೆ ಆ ಏರಿಯಾ ಕಾಯ್ತಾ ಇಲ್ಲ ಮಾಡಿಸ್ತೀನಿ. ಅದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಇದ್ರೆ ನಾನು ಮಾಹಿತಿ ಕೊಡಿ ಇಮಿಡಿಯೇಟ್ ಆಗಿ. ಎಲ್ಲೆಲ್ಲಿ ಜಾತ್ರೆಗಳು ನಡೀತೀಗ ಜಾತ್ರೆಗಳು ನಡೀತೀವಿ ಸರ್, ಮಾರಿ ಹಬ್ಬಗಳು ಎಲ್ಲ ಹಾಕಂದ್ರೆ ಸರ್ ಎಲ್ಲ ಕಡೆ ಮಾಡಿಸ್ತೀನಿ, ಡೈರೆಕ್ಷನ್ ಕೊಡ್ತೀನಿ. ಡೊಮೆಸ್ಟಿಕ್ 3748 ಸ್ಟಾಕ್, ಕಮರ್ಷಿಯಲ್ 418, 5 kilos 975 ಇದೆ. ಕಮರ್ಷಿಯಲ್ 3748. ವಾಣಿಜ್ಯ 418. 418. ಸ್ವಲ್ಪ 5 kilos 975. ಮೇಡಮ್ ಸ್ವಲ್ಪ ಹೋಟೆಲ್ಗಳಲ್ಲಿ ಸ್ವಲ್ಪ ಚೆಕ್ ಮಾಡ್ತೀವಿ ಮೇಡಮ್, ಗೃಹ ಬಳಕೆ ಸಿಲಿಂಡರ್ಗಳ ಬಳಕೆ ಮಾಡ್ತಾ ಇದ್ದಾರೆ. ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಯಾರಾದರೂ ಈ ಥರ ಅಂದರೆ ಈ ಕಾಳ ಸಂತೆ ಮಾರಾಟ ಮಾಡಿದ್ರೆ ತಕ್ಷಣಕ್ಕೆ ಇದು ಮಾಡಬೇಕು, ಅದಕ್ಕೂ ಕೂಡ ಅದು ಮಾಹಿತಿ ಇರ್ತಿದ್ವಿ. ಯಾವ್ದಾದ್ರು ಕೇಸ್ ಕೇಸ್ ಯಾವುದೂ ಆಗಿಲ್ಲ, ಆ ಥರ ಕಂಡು ಬಂದರೆ ಕೇಸ್ ಮಾಡ್ತೀವಿ.
ಇದುವರೆಗೆ ಮೇಡಮ್ 6 ಇಲಾಖೆ ಡಿ ಡಿ ಇದುವರೆಗೆ ಎಷ್ಟು ಟೋಟಲ್ ಮೇಲೆ ದಾಳಿ ಮಾಡಿದ್ದಾರೆ ಮೇಡಮ್ ಅದೇನು ಮಾಹಿತಿ ಇದೆಯಾ?